ಅದು ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ದೊಡ್ಡ ಜಾತ್ರೆಗಳಲ್ಲಿ ಒಂದು. ಆ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸುತ್ತಾರೆ. ಹಾಗಾದ್ರೆ ಯಾವ್ದಾ ಜಾತ್ರೆ, ರಥೋತ್ಸವ ಹೇಗಿತ್ತು, ಎಲ್ಲಿದೆ ಅದರ ಝಲಕ್? ಸಡಗರ, ಎಲ್ಲೆಲ್ಲೂ ವಿದ್ಯುತ್ ದೀಪಗಳ ಅಲಂಕಾರ, ದೇವರ ದರ್ಶನಕ್ಕೆ ಹರಿದು ಬಂದ ಲಕ್ಷಾಂತರ ಜನರು. ಇದು ಕಲ್ಯಾಣ ಕರ್ನಾಟಕದಲ್ಲಿ ಕಂಡುಬಂದ ಅದ್ದೂರಿ ಜಾತ್ರೆಯ ಸಂಭ್ರಮ. ಶ್ರೀ ವೀರಭದ್ರೇಶ್ವರ ಅದ್ದೂರಿ ರಥೋತ್ಸವ. ದೇವರ ದರ್ಶನ ಪಡೆದ ಲಕ್ಷಾಂತರ ಭಕ್ತರು. ಬೀದರ್ನ ಹುಮಾನಾಬಾದ್ ಶ್ರೀ ವೀರಭದ್ರೇಶ್ವರ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಐತಿಹಾಸಿಕ ಜಾತ್ರೆ ಇದು. ನೆರೆಯ ತೆಲಂಗಾಣ ಮತ್ತು ಮಹಾರಾಷ್ಟ್ರದಿಂದಲೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ದರ್ಶನ ಪಡೆದು ಪುನೀತರಾದ್ರು. ಪ್ರತಿ ವರ್ಷ ಜನವರಿ 10ರಂದು ಆರಂಭವಾಗುವ ಜಾತ್ರೆ ಜನವರಿ 27ರವರೆಗೆ ಅದ್ದೂರಿಯಾಗಿ ನಡೆಯಿತು. ಇನ್ನು ರಥೋತ್ಸವ ಮತ್ತು ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಈ ವರ್ಷವೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ರು. ಅಲ್ಲದೆ ಜಾತ್ರಾ ಮೆರವಣಿಗೆಯಲ್ಲಿ ಪುರಂದರ ಕಲೆ ಗಮನ ಸೆಳೆಯಿತು. ಅಗ್ನಿ ತುಳಿದು ಹರಕೆ ತೀರಿಸಿದ ಭಕ್ತ ಸಾಗರ. ಇನ್ನು ಅಗ್ನಿಕುಂಡದಲ್ಲಿ ಅಗ್ನಿ ತುಳಿಯುವ ಮೂಲಕ ಭಕ್ತರು ಹರಕೆಯನ್ನ ತೀರಿಸಿದ್ರು. ಶ್ರೀ ವೀರಭದ್ರೇಶ್ವರ ತಮ್ಮ ಇಷ್ಟಾರ್ಥವನ್ನ ಈಡೇರಿಸುತ್ತಾನೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. 10ನೇ ತಾರೀಕು ಜನವರಿ ಪ್ರಾರಂಭ ಆಗಿ 27ನೇ ತಾರೀಕು ಜನವರಿಗೆ ಹಂತವಾಗಿ ಜಾತ್ರಾ ಉತ್ಸವ ನಡೀತಾನೆ ಇರ್ತದೆ. ನೋಡಿ, ನಾವು ನಿನ್ನೆ ಸಾಯಂಕಾಲ 7 ಗಂಟೆಗೆ ವೀರಭದ್ರೇಶ್ವರ ಮೆರವಣಿಗೆ ಪ್ರಾರಂಭ ಆಯಿತು. ಬೆಳಿಗ್ಗೆ ಅಲ್ಲಿ 7 ಗಂಟೆಗೆ ಅಗ್ನಿ ಮಂಟಪ ನಾವೆಲ್ಲಿ ಪ್ರವೇಶ ಮಾಡ್ತೀವಿ, ಅಲ್ಲಿಗೆ ವೀರಭದ್ರೇಶ್ವರ ಆಯಿತು. ಅಲ್ಲಿ ಬಂದ ಮೇಲೆ ನಾವು ವೀರಭದ್ರೇಶ್ವರ ಪಲ್ಲಕ್ಕಿ ಏನು ಅಗ್ನಿ ಪ್ರವೇಶ ಆದ್ಮೇಲೆ ಸಂಪ್ರದಾಯ ಪ್ರಕಾರ 5 ಸುತ್ತ ಹಾಕ್ತಕ್ಕಂಥದ್ದು. ಅದು ಆದ ನಂತರ ಲಕ್ಷಾನುಗಟ್ಟಲೆ ಜನ ಆ ಅಗ್ನಿಕುಂಡ ಪ್ರವೇಶ ಮಾಡಿ ಸುತ್ತ ಹಾಕ್ತಕ್ಕಂಥ ಕಾರ್ಯಕ್ರಮ. ಇನ್ನು ಕ್ಷೇತ್ರದ ಶಾಸಕ ರೇವಣ್ಣ ಸಿದ್ದಪ್ಪ ಪಾಟೀಲ್, ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆ ಜಾತ್ರೆಯ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ನಮ್ಮ ಒಂದು ಸಂಸ್ಕೃತಿ ಪರಂಪರೆ, ಈ ಜಾತ್ರೆಗಳ ಮುಖಾಂತರ ಒಂದು ಭಾವೈಕ್ಯತೆ, ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಒಂದು ಐಕ್ಯತೆಯ ಸಂದೇಶವನ್ನು ಕೊಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಎಲ್ಲರ ಉದ್ದೇಶ ಜನಕಲ್ಯಾಣ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು. ಇವತ್ತೆಲ್ಲರೂ ಸತ್ಸಂಗದಲ್ಲಿರಬೇಕು, ಸತ್ಯ, ನ್ಯಾಯ, ನೀತಿ, ಧರ್ಮದ ಮೇಲೆ ನಡಿಬೇಕು ಅನ್ನುವಂಥದ್ದು ಮತ್ತು ಆ ದೇವರ ಆಶೀರ್ವಾದ. ಈ ವರ್ಷವೂ ಭಕ್ತರು ಅತ್ಯಂತ ಅದ್ದೂರಿಯಿಂದ ಶ್ರೀ ವೀರಭದ್ರೇಶ್ವರನ ತೇರು ಎಳೆದು ಸಂಭ್ರಮಿಸಿದ್ರು. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅದು ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ದೊಡ್ಡ ಜಾತ್ರೆಗಳಲ್ಲಿ ಒಂದು. ಆ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸುತ್ತಾರೆ. ಹಾಗಾದ್ರೆ ಯಾವ್ದಾ ಜಾತ್ರೆ, ರಥೋತ್ಸವ ಹೇಗಿತ್ತು, ಎಲ್ಲಿದೆ ಅದರ ಝಲಕ್? ಸಡಗರ, ಎಲ್ಲೆಲ್ಲೂ ವಿದ್ಯುತ್ ದೀಪಗಳ ಅಲಂಕಾರ, ದೇವರ ದರ್ಶನಕ್ಕೆ ಹರಿದು ಬಂದ ಲಕ್ಷಾಂತರ ಜನರು. ಇದು ಕಲ್ಯಾಣ ಕರ್ನಾಟಕದಲ್ಲಿ ಕಂಡುಬಂದ ಅದ್ದೂರಿ ಜಾತ್ರೆಯ ಸಂಭ್ರಮ. ಶ್ರೀ ವೀರಭದ್ರೇಶ್ವರ ಅದ್ದೂರಿ ರಥೋತ್ಸವ. ದೇವರ ದರ್ಶನ ಪಡೆದ ಲಕ್ಷಾಂತರ ಭಕ್ತರು. ಬೀದರ್ನ ಹುಮಾನಾಬಾದ್ ಶ್ರೀ ವೀರಭದ್ರೇಶ್ವರ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಐತಿಹಾಸಿಕ ಜಾತ್ರೆ ಇದು. ನೆರೆಯ ತೆಲಂಗಾಣ ಮತ್ತು ಮಹಾರಾಷ್ಟ್ರದಿಂದಲೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ದರ್ಶನ ಪಡೆದು ಪುನೀತರಾದ್ರು. ಪ್ರತಿ ವರ್ಷ ಜನವರಿ 10ರಂದು ಆರಂಭವಾಗುವ ಜಾತ್ರೆ ಜನವರಿ 27ರವರೆಗೆ ಅದ್ದೂರಿಯಾಗಿ ನಡೆಯಿತು. ಇನ್ನು ರಥೋತ್ಸವ ಮತ್ತು ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಈ ವರ್ಷವೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ರು. ಅಲ್ಲದೆ ಜಾತ್ರಾ ಮೆರವಣಿಗೆಯಲ್ಲಿ ಪುರಂದರ ಕಲೆ ಗಮನ ಸೆಳೆಯಿತು. ಅಗ್ನಿ ತುಳಿದು ಹರಕೆ ತೀರಿಸಿದ ಭಕ್ತ ಸಾಗರ. ಇನ್ನು ಅಗ್ನಿಕುಂಡದಲ್ಲಿ ಅಗ್ನಿ ತುಳಿಯುವ ಮೂಲಕ ಭಕ್ತರು ಹರಕೆಯನ್ನ ತೀರಿಸಿದ್ರು. ಶ್ರೀ ವೀರಭದ್ರೇಶ್ವರ ತಮ್ಮ ಇಷ್ಟಾರ್ಥವನ್ನ ಈಡೇರಿಸುತ್ತಾನೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. 10ನೇ ತಾರೀಕು ಜನವರಿ ಪ್ರಾರಂಭ ಆಗಿ 27ನೇ ತಾರೀಕು ಜನವರಿಗೆ ಹಂತವಾಗಿ ಜಾತ್ರಾ ಉತ್ಸವ ನಡೀತಾನೆ ಇರ್ತದೆ. ನೋಡಿ, ನಾವು ನಿನ್ನೆ ಸಾಯಂಕಾಲ 7 ಗಂಟೆಗೆ ವೀರಭದ್ರೇಶ್ವರ ಮೆರವಣಿಗೆ ಪ್ರಾರಂಭ ಆಯಿತು. ಬೆಳಿಗ್ಗೆ ಅಲ್ಲಿ 7 ಗಂಟೆಗೆ ಅಗ್ನಿ ಮಂಟಪ ನಾವೆಲ್ಲಿ ಪ್ರವೇಶ ಮಾಡ್ತೀವಿ, ಅಲ್ಲಿಗೆ ವೀರಭದ್ರೇಶ್ವರ ಆಯಿತು.
ಅಲ್ಲಿ ಬಂದ ಮೇಲೆ ನಾವು ವೀರಭದ್ರೇಶ್ವರ ಪಲ್ಲಕ್ಕಿ ಏನು ಅಗ್ನಿ ಪ್ರವೇಶ ಆದ್ಮೇಲೆ ಸಂಪ್ರದಾಯ ಪ್ರಕಾರ 5 ಸುತ್ತ ಹಾಕ್ತಕ್ಕಂಥದ್ದು. ಅದು ಆದ ನಂತರ ಲಕ್ಷಾನುಗಟ್ಟಲೆ ಜನ ಆ ಅಗ್ನಿಕುಂಡ ಪ್ರವೇಶ ಮಾಡಿ ಸುತ್ತ ಹಾಕ್ತಕ್ಕಂಥ ಕಾರ್ಯಕ್ರಮ. ಇನ್ನು ಕ್ಷೇತ್ರದ ಶಾಸಕ ರೇವಣ್ಣ ಸಿದ್ದಪ್ಪ ಪಾಟೀಲ್, ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆ ಜಾತ್ರೆಯ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ನಮ್ಮ ಒಂದು ಸಂಸ್ಕೃತಿ ಪರಂಪರೆ, ಈ ಜಾತ್ರೆಗಳ ಮುಖಾಂತರ ಒಂದು ಭಾವೈಕ್ಯತೆ, ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಒಂದು ಐಕ್ಯತೆಯ ಸಂದೇಶವನ್ನು ಕೊಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಎಲ್ಲರ ಉದ್ದೇಶ ಜನಕಲ್ಯಾಣ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು. ಇವತ್ತೆಲ್ಲರೂ ಸತ್ಸಂಗದಲ್ಲಿರಬೇಕು, ಸತ್ಯ, ನ್ಯಾಯ, ನೀತಿ, ಧರ್ಮದ ಮೇಲೆ ನಡಿಬೇಕು ಅನ್ನುವಂಥದ್ದು ಮತ್ತು ಆ ದೇವರ ಆಶೀರ್ವಾದ. ಈ ವರ್ಷವೂ ಭಕ್ತರು ಅತ್ಯಂತ ಅದ್ದೂರಿಯಿಂದ ಶ್ರೀ ವೀರಭದ್ರೇಶ್ವರನ ತೇರು ಎಳೆದು ಸಂಭ್ರಮಿಸಿದ್ರು. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅದು ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ದೊಡ್ಡ ಜಾತ್ರೆಗಳಲ್ಲಿ ಒಂದು. ಆ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸ್ತಾರೆ. ಹಾಗಾದ್ರೆ ಯಾವ್ದಾ ಜಾತ್ರೆ? ರಥೋತ್ಸವ ಹೇಗಿತ್ತು? ಎಲ್ಲಿದೆ ಅದರ ಝಲಕ್? ಸಂಭ್ರಮ ಸಡಗರ, ಎಲ್ಲೆಲ್ಲೂ ವಿದ್ಯುತ್ ದೀಪಗಳ ಅಲಂಕಾರ, ದೇವರ ದರ್ಶನಕ್ಕೆ ಹರಿದು ಬಂದ ಲಕ್ಷಾಂತರ ಜನರು. ಇದು ಕಲ್ಯಾಣ ಕರ್ನಾಟಕದಲ್ಲಿ ಕಂಡುಬಂದ ಅದ್ದೂರಿ ಜಾತ್ರೆಯ ಸಂಭ್ರಮ. ಶ್ರೀ ವೀರಭದ್ರೇಶ್ವರ ಅದ್ದೂರಿ ರಥೋತ್ಸವ. ದೇವರ ದರ್ಶನ ಪಡೆದ ಲಕ್ಷಾಂತರ ಭಕ್ತರು. ಬೀದರ್ನ ಹುಮಾನಾಬಾದ್ ಶ್ರೀ ವೀರಭದ್ರೇಶ್ವರ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಐತಿಹಾಸಿಕ ಜಾತ್ರೆ ಇದು. ನೆರೆಯ ತೆಲಂಗಾಣ ಮತ್ತು ಮಹಾರಾಷ್ಟ್ರದಿಂದಲೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ದರ್ಶನ ಪಡೆದು ಪುನೀತರಾದ್ರು. ಪ್ರತಿ ವರ್ಷ ಜನವರಿ 10ರಂದು ಆರಂಭವಾಗುವ ಜಾತ್ರೆ ಜನವರಿ 27ರವರೆಗೆ ಅದ್ದೂರಿಯಾಗಿ ನಡೆಯಿತು. ಇನ್ನು ರಥೋತ್ಸವ ಮತ್ತು ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಈ ವರ್ಷವೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ರು. ಅಲ್ಲದೆ ಜಾತ್ರಾ ಮೆರವಣಿಗೆಯಲ್ಲಿ ಪುರಂದರ ಕಲೆ ಗಮನ ಸೆಳೆಯಿತು. ಅಗ್ನಿ ತುಳಿದು ಹರಕೆ ತೀರಿಸಿದ ಭಕ್ತ ಸಾಗರ. ಇನ್ನು ಅಗ್ನಿಕುಂಡದಲ್ಲಿ ಅಗ್ನಿ ತುಳಿಯುವ ಮೂಲಕ ಭಕ್ತರು ಹರಕೆಯನ್ನ ತೀರಿಸಿದ್ರು. ಶ್ರೀ ವೀರಭದ್ರೇಶ್ವರ ತಮ್ಮ ಇಷ್ಟಾರ್ಥವನ್ನ ಈಡೇರಿಸುತ್ತಾನೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. 10ನೇ ತಾರೀಕು ಜನವರಿ ಪ್ರಾರಂಭ ಆಗಿ 27ನೇ ತಾರೀಕು ಜನವರಿಗೆ ಹಂತ ಹಂತವಾಗಿ ಜಾತ್ರಾ ಉತ್ಸವ ನಡೀತಾನೆ ಇರ್ತದೆ. ನೋಡಿ, ನಾವು ನಿನ್ನೆ ಸಾಯಂಕಾಲ 7 ಗಂಟೆಗೆ ವೀರಭದ್ರೇಶ್ವರ ಮೆರವಣಿಗೆ ಪ್ರಾರಂಭ ಆಯಿತು. ಬೆಳಿಗ್ಗೆ ಅಲ್ಲಿ 7 ಗಂಟೆಗೆ ಅಗ್ನಿ ಮಂಟಪ ನಾವೆಲ್ಲಿ ಪ್ರವೇಶ ಮಾಡ್ತೀವಿ, ಅಲ್ಲಿಗೆ ವೀರಭದ್ರೇಶ್ವರ ಆಯಿತು. ಅಲ್ಲಿ ಬಂದ ಮೇಲೆ ನಾವು ವೀರಭದ್ರೇಶ್ವರ ಪಲ್ಲಕ್ಕಿ ಏನು ಅಗ್ನಿ ಪ್ರವೇಶ ಆದ್ಮೇಲೆ ಸಂಪ್ರದಾಯ ಪ್ರಕಾರ 5 ಸುತ್ತ ಹಾಕ್ತಕ್ಕಂಥದ್ದು. ಅದು ಆದ ನಂತರ ಲಕ್ಷಾನುಗಟ್ಟಲೆ ಜನ ಆ ಅಗ್ನಿಕುಂಡ ಪ್ರವೇಶ ಮಾಡಿ ಸುತ್ತ ಹಾಕ್ತಕ್ಕಂಥ ಕಾರ್ಯಕ್ರಮ. ಇನ್ನು ಕ್ಷೇತ್ರದ ಶಾಸಕ ರೇವಣ್ಣ ಸಿದ್ದಪ್ಪ ಪಾಟೀಲ್, ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆ ಜಾತ್ರೆಯ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ನಮ್ಮ ಒಂದು ಸಂಸ್ಕೃತಿ ಪರಂಪರೆ, ಈ ಜಾತ್ರೆಗಳ ಮುಖಾಂತರ ಒಂದು ಭಾವೈಕ್ಯತೆ, ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಒಂದು ಐಕ್ಯತೆಯ ಸಂದೇಶವನ್ನು ಕೊಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಎಲ್ಲರ ಉದ್ದೇಶ ಜನಕಲ್ಯಾಣ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು. ಇವತ್ತೆಲ್ಲರೂ ಸತ್ಸಂಗದಲ್ಲಿರಬೇಕು, ಸತ್ಯ, ನ್ಯಾಯ, ನೀತಿ, ಧರ್ಮದ ಮೇಲೆ ನಡಿಬೇಕು ಅನ್ನುವಂಥದ್ದು ಮತ್ತು ಆ ದೇವರ ಆಶೀರ್ವಾದ. ಈ ವರ್ಷವೂ ಭಕ್ತರು ಅತ್ಯಂತ ಅದ್ದೂರಿಯಿಂದ ಶ್ರೀ ವೀರಭದ್ರೇಶ್ವರನ ತೇರು ಎಳೆದು ಸಂಭ್ರಮಿಸಿದ್ರು. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.